ಹಲೋ ಫ್ರೆಂಡ್ಸ್, ನಾವು ಈಗ ಬಂದಿರೋ ಪ್ಲೇಸ್ ಬಂದು ಯಲಹಂಕ. ಯಲಹಂಕದಲ್ಲಿ ಒಳಗಡೆ ಬಸ್ ಸ್ಟಾಪ್ ಇದೆ ಅಲ್ವಾ, ಸೊ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಸುಮತಿ ಜ್ಯುವೆಲ್ಲರಲ್ಲಿ ನಮ್ಮನೆಯವರು ಬಂದು ರಿಂಗ್ ಸ್ವಲ್ಪ ನೋಡಬೇಕು ಅಂತ ಹೇಳ್ತಿದ್ರು. ಮತ್ತು ಒಂದೆರಡು ರಿಂಗ್ ಬಂದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಒಂದೆರಡು ಮೂರು ಸಲ ರೆಡಿ ಮಾಡಿಸಿದ್ದೆ, ಸೊ ಹಾಗಾಗಿ ಅದು ಮತ್ತೆ ಮತ್ತೆ ಡ್ಯಾಮೇಜ್ ಆಯಿತು. ಸರಿ, ಫೈನಲಿ ಅದನ್ನು ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು 16 ಗ್ರಾಮ್ ಆ ಲೆವೆಲ್ಗೆ ಒಂದು ಚಿಕ್ಕದಾಗಿ ಒಂದು ರಿಂಗ್ ತೊಗೊಂಡು ಹೋಗೋಣ ಅಂತ ಸುಮತಿ ಜ್ಯುವೆಲ್ಲರ್ಸ್ಗೆ ಬಂದಿದ್ದೀವಿ. ಸೊ ಲಲಿತಾ ಜ್ಯುವೆಲ್ಲರಿಗೆ ಹೋಗಲಿಲ್ವ ಅಂತ ನೀವು ಕೇಳಿದ್ರೆ, ಅಲ್ಲಿ ಡಿಸೈನ್ಸ್ ಇಲ್ಲ, ಆರ್ಡ್ರ್ ಕೊಡಬೇಕು ಅಂತ ಹೇಳ್ತಾರೆ ಪ್ರತಿ ಸತಿ ಹೋದಾಗಲೂ. ಅದಕ್ಕೇ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ವಿ. ಇಲ್ಲೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಡಿಸೈನ್ಸು. ಮತ್ತೇನು ಮಾಡಿಬಿಟ್ರು ಮನೆಯವರು ಅಂತಂದರೆ, ಬೇಡ ನೆಕ್ಸ್ಟ್ ಟೈಮ್ ನಾನು ತೊಗೊಳ್ತೀನಿ, ನೀನು ಇವತ್ತೇನಾದರೂ ತೊಗೋ ಅಂತ ಹೇಳಿ ನನಗೆ ಇಯರಿಂಗ್ಸನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ರು. ಯಾವುದನ್ನು ಸೆಲೆಕ್ಟ್ ಮಾಡೋದು, ಯಾವುದನ್ನು ಬಿಡೋದು, ಒಂದೊಂದು ಅಷ್ಟು ಚೆನ್ನಾಗಿ ಒಳ್ಳೆ ಯುನೀಕ್ ಕಲೆಕ್ಷನ್ಸಲ್ಲಿತ್ತು. ಸೊ ನಾನೇನು ಮಾಡಿದೆ ಅಂತಂದರೆ, ಒಂದೊಂದೇ ತುಂಬ ಟೈಮ್ ತೊಗೊಂಡು ನೋಡಿದೆ. ಒಂದು ½ ಅವರ್ ಟೈಮ್ ತೊಗೊಂಡೆ, ಯಾಕಂದರೆ ಪ್ರತಿ ಸತಿ ಹೋದಾಗ ಕೂಡ ಬೇಗ ಸೆಲೆಕ್ಷನ್ ಮಾಡಿಬಿಡ್ತೀನಿ ನಾನು. ಸರಿ, ಅದಕ್ಕೆ ನೋಡಿದೆ. ಇದು ಬಂದು 21 ಗ್ರಾಮ್ಸ್, ಹತ್ತತ್ರ 22 ಗ್ರಾಮ್ ಇತ್ತು. ಅದು ಒಂದು 70 ಮಿಲಿ ಕಮ್ಮಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನೋಡಿದೆ, ಅದು ಚೆನ್ನಾಗಿತ್ತು, ಗಜಲಕ್ಷ್ಮಿ ಡಿಸೈನ್ಸ್ ಅದು. ಹಾಗೆಯೇ ಇದು ಬಂದು ಸಿಂಪಲಾಗಿ ಫ್ಲ್ಯಾಟಾಗಿ ಒಂದು ತಗೋ ಅಂತಂದರು. ನನಗೆ ಫ್ಲ್ಯಾಟಾಗಿರೋ ಡಿಸೈನ್ಸು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ನನಗೆ ಜುಮ್ಕಾಸ್ ಬಂದು ಚೆನ್ನಾಗಿ ಕಾಣಿಸುತ್ತೆ. ಸರಿ, ಇದನ್ನು ನೋಡಿದೆ. ನನಗೆ ಯಾವುದಾದ್ರೂ ಮೈನಸ್ ಹುಡ್ಕೋಕ್ಕಾಗುತ್ತಾ ಅಂತ ನೋಡಿದ್ರೆ ಮೈನಸ್ ಏನಿಲ್ಲ, ಬಟ್ ಜುಮ್ಕಿಗೂ ವಾಲೆಗೂ ಡಿಸ್ಟೆನ್ಸ್ ಇದೆ. ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಗಿಳಿ ಡಿಸೈನ್ ಏನಾದರೂ ಕೊಡ್ಬೋದಿತ್ತು ಅಂತ ಅಂದ್ಕೊಂಡೆ. ಹಾಗೆಯೇ ತುಂಬ ಡಿಸೈನ್ಸ್ ಕಲೆಕ್ಷನ್ಸ್ ಇಲ್ಲಿ ಇದೆ ಇವ್ರ ಹತ್ರ. ಆರ್ಡ್ರ್ ಕೊಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ಇರೋದ್ರಲ್ಲಿ ಬೆಸ್ಟಾಗಿ ಚೂಸ್ ಮಾಡಿದ್ರೆ ಸಾಕು, ಅಷ್ಟರ ಮಟ್ಟಿಗೆ ಡಿಸೈನ್ಸ್. ನಮ್ಮನೆಯವ್ರು ಬಂದು ಇದನ್ನ ಇಟ್ಟು ನೋಡು, ಹಾಕೇ ನೋಡು ಅಂತಂದರು. ಹಾಕಿ ನೋಡಿದೆ ನಾನು. ಹೇಗಿತ್ತಂತಂದರೆ ಒಂದು ಸ್ವಲ್ಪ ನನಗೆ ಗ್ಯಾಪ್ ಅಂತ ಅನ್ನಿಸ್ತಿತ್ತು ಜುಮ್ಕ. ಮತ್ತು ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದೆ. ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಹಿಟ್ಟು ನೋಡಿದೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ. ಬಟ್ ನನಗೆ ಸಿಮಿಲರ್ ಆಗಿದೆ, ನನ್ನ ಹತ್ರ ಇರುವಂಥ ಜುಮ್ಕಾಗೆ ಇದು ಸಿಮಿಲರ್ ಆಗಿತ್ತು. ಬಟ್ ಇದರಲ್ಲಿ ಏನಾಯಿತು ಅಂತಂದರೆ, ಒಂದು ಸ್ವಲ್ಪ ಅಲ್ಲಿ ಕೊಟ್ಟಿರುವಂತಹ ಡಿಸೈನ್ ಒಂಚೂರು ಡ್ಯಾಮೇಜ್ ಇತ್ತು. ನಾನೇನು ಮಾಡಿದೆ ಅಂದರೆ, ಇದನ್ನು ಬೇಡ, ಡ್ಯಾಮೇಜ್ ಇರೋದೇನಕ್ಕೆ ತಗೋತೀಯಾ, ಬೇಡ ಅಂತ ಅಂದ್ಬಿಟ್ರು ಮನೆಯವರು. ಸೊ ಪ್ರತಿ ಸತಿನೂ ಅಷ್ಟೇ, ಒಂದು ಒಡವೆ ಅಂತ ತೊಗೊಂಡಾಗ ಅದರಲ್ಲಿ ಯುನೀಕಾಗಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಒಂದೊಂದೂ ಆ ಸೈಡ್ ವಾಲೆಗೂ ಈ ಸೈಡ್ ವಾಲೆಗೂ ಏನಾದರೂ ಇದೆಯಾ ಅಂತ ನೋಡಿ. ಯುನೀಕಾಗಿ ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕಿಂತ ಮೇಯ್ನಾಗಿ ಸೆಲೆಕ್ಟ್ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಅಂತ ನೋಡೋದು ತುಂಬ ಮುಖ್ಯ. ಯಾಕಂದರೆ ಇವರು ಇದರಲ್ಲೆಲ್ಲ ಹಾಕಿಟ್ಟಿರ್ತಾರಲ್ವ, ಸೊ ಏನಾದರೂ ಒಂದು ಪ್ರಾಬ್ಲಮ್ ಇರೋದಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಅವ್ರು ಇನ್ನೂ ಬಾಕ್ಸಲ್ಲಿದೆ ಅಂತ ಹೇಳಿ ತೆಗೆದು ತೋರಿಸ್ತಿದ್ರು. ಮುತ್ತಿಂದು ಎಲ್ಲನೂ ಇತ್ತು. ಬಟ್ ನಾನೇನು ಮಾಡಿದೆ ಅಂದರೆ, ಕಲ್ಲು ತುಂಬ ಕಡಿಮೆ ಇರೋದು ನೋಡಿ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಗ್ರಾಮ್ ಬಂದು 19 ಗ್ರಾಮ್ ಬಂದಿತ್ತು. ಸೊ ನಾನು ಎರಡನೇದಾಗಿ ನೋಡಿ ಸೆಲೆಕ್ಷನ್ ಮಾಡಿದ್ದು, ಅಂದರೆ ಡಿಫೆಕ್ಟ್ ಇತ್ತು ಅಂತ ಹೇಳಿದ್ನಲ್ಲ, ಅದು 17 ಗ್ರಾಮ್ ಇತ್ತು. ಅಂದರೆ ಜುಮ್ಕಾ ಜಸ್ಟ್ ಗಜಲಕ್ಷ್ಮಿ ಡಿಸೈನ್ ಬಂದು 21 ಗ್ರಾಮ್ ಇದ್ದರೂ ಕೂಡ ಅದರಲ್ಲಿ ಬರೀ ಬಾಲೆ ಮತ್ತು ಜುಮ್ಕಾ ಮಾತ್ರ ಇತ್ತು. ಇದು 19 ಗ್ರಾಮ್ ಆಗಿದ್ದರೂ ಕೂಡ ಜುಮ್ಕಾ ಮತ್ತು ನವಿಲ್ ಡಿಸೈನು, ಮೇಲೆ ಇಯರಿಂಗ್ ಕೂಡ ಕರೆಕ್ಟಾಗಿತ್ತು. ಕೆಳಭಾಗದಲ್ಲಿ ಚಿನ್ನದ ಬಾಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೇನು ಮಾಡಿದೆ ನಾನು, ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದೆ. ಫುಲ್ಲಾಗೆ ನವಿಲ್ ಡಿಸೈನ್, ಫುಲ್ಲಾಗೆ ನವಿಲು, ಇದರಲ್ಲಿ ಯಾವುದೇ ರೀತಿ ಲಕ್ಷ್ಮಿ ಥರನೋ ಏನೂ ಇರಲಿಲ್ಲ. ಸೊ ಫೈನಲಾಗಿ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಹಾಕಿ ನೋಡಿ ಚೆನ್ನಾಗಿತ್ತು ಅಂತಂದ ಮೇಲೆ ಇದನ್ನು ತೊಗೊಂಡಿದ್ದು. ಸೊ ಮನೆಗೆ ಬಂದಾಯಿತು. ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿರೋ ಬ್ಯಾಗ್ ಕೊಟ್ಟಿದ್ದಾರೆ. ಒಂದು ಸತಿ ಹೋದಾಗ ಒಂದು ಸಿಂಪಲಾಗಿ ಪರ್ಚೇಸ್ ಮಾಡಿದ್ವಿ, ಆಗೇನು ಕೊಟ್ಟಿರಲಿಲ್ಲ, ಸಿಂಪಲ್ ಬ್ಯಾಗ್ ಕೊಟ್ಟಿದ್ರು. ಈ ಸಲ ಚೆನ್ನಾಗಿರೋ ಬ್ಯಾಗನ್ನು ಕೊಟ್ಟಿದ್ರು. ಸರಿ, ಇದು ಡಿಸೈನ್ಸ್. ಆ್ಯಂಡ್ ನೆಕ್ಸ್ಟು ಎಷ್ಟಾಯಿತು, ಏನೇನು ಇದರಲ್ಲಿ ಸ್ಪೆಷಾಲಿಟಿ ಇದೆ ಪ್ರತಿಯೊಂದು ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೆ ತಗೊಳ್ಳೋ ಐಡಿಯಾ ಇಲ್ಲ, ತೆಗೆದುಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಹಾಗೆ ಸಡನ್ನಾಗಿ ಅವ್ರು ಮಾಡಿದಂಥ ಒಂದು ಪ್ಲ್ಯಾನ್ ಇದು. ನಮ್ಮ ಮನೆಯವರು ಹಾಗೆ ತಗೋ ಅಂತ ಹೇಳಿದ್ರು. ನಾನು ಬೇಡ ಅಂದರೂ ಅವರು ಪರವಾಗಿಲ್ಲ ತಗೋ, ನೆಕ್ಸ್ಟ್ ಟೈಮ್ ನಾನು ತಗೊಳ್ತೀನಿ, ಈಗ ನೀನು ತಗೋ ಅಂತ ಹೇಳಿಬಿಟ್ಟು ನನಗೆ ಇದನ್ನು ಕೊಡಿಸಿದ್ರು. ಜುಮ್ಕಾ ತುಂಬಾ ನನ್ನ ಹತ್ರ ಇದೆ, ಒಂದು 3-4 ಸೆಟ್ ಇದೆ. ಬಟ್ ನಾನು ನಿಮಗೆ ವೀಡಿಯೋಸ್ ಕೂಡ ಹಾಕಿರ್ತೀನಿ. ನಾನೊಂದು ಸೆಟ್ ಮಾಡಿಸ್ಕೊಂಡಿದ್ದೆ, ಮತ್ತು ಮನೆಯವರು ಮಾಡಿಸ್ಕೊಟ್ಟಿದ್ದಾರೆ. ಚಿಕ್ಕದು 2 ಜುಮ್ಕಾ ಇದೆ, ಅಮ್ಮ ಕೊಡಿಸಿರೋದಿದೆ. ಬಟ್ ಅದೇನೋ ಗೊತ್ತಿಲ್ಲ, ಎಷ್ಟೇ ಒಡವೆಗಳು ತೊಗೊಂಡ್ರು ಈ ಜುಮ್ಕಾ ಮೇಲೆ ಇರುವಂತಹ ಒಂದು ಆಕರ್ಷಣೆ ಹೋಗೋದೇ ಇಲ್ಲ ಹೆಣ್ಮಕ್ಳಿಗೆ. ಇದು ಯುನೀಕ್ ಡಿಸೈನ್ ಆಗಿರೋದ್ರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟೆ. ಇದು ಬಂದು ತುಂಬಾ ಚೆನ್ನಾಗಿದೆ. ಇದು
ನೋಡೋದಕ್ಕೆ ನಿಮಗೆ ಒಂಥರ ಬ್ಲ್ಯಾಕಾಗಿ ಕಾಣಿಸ್ಬೋದು. ಅದಕ್ಕೆ ಕಾರಣ ಬಂದು ಇದರಲ್ಲಿರುವಂಥ ಬ್ಲ್ಯಾಕ್ ಪಾಲಿಶು. ಇದು ಫುಲ್ಲಾಗೆ ಆ್ಯಂಟಿಕ್ ಟೆಂಪಲ್ ಜ್ಯುವೆಲರಿ ಆಗಿರೋದ್ರಿಂದ ಇದಕ್ಕೆ ಆ ಥರನೇ ಪಾಲಿಶೇ ಹೊಂದೋದು ಅಂತ ಅವ್ರು ಹೇಳಿದ್ರು. ಸೊ ಇದರಲ್ಲಿ ಹಾಲ್ಮಾರ್ಕ್ ಎಲ್ಲಿದೆ ಅಂತಂದರೆ, ಇದು ಹಾಲ್ಮಾರ್ಕ್ ಬಂದು ಇಯರಿಂಗಲ್ಲಿ ಹಿಂದಿನ ಭಾಗದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಜುಮ್ಕಾದಲ್ಲಾಗಲಿ ಇಲ್ಲ ಅಂತಂದರೆ ವಾಲೆಯಲ್ಲಿ ಹಾಕೋದಕ್ಕಾಗೋದಿಲ್ಲ ಇದು. ಸೊ ಹಾಗಾಗಿ ಇದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಕಂಬಿ ಕೊಟ್ಟಿದ್ದಾರೆ ನೋಡಿ, ಪ್ಲೇಟ್ ಥರ. ಸೊ ಅದ್ರ ಮೇಲೆ ಹಾಲ್ಮಾರ್ಕನ್ನು ಹಾಕಿದರು. ಸೊ ರೇಟ್ ಬಂದು 6,700 ರೂಪಾಯಿ ಆವತ್ತಿನ ಗ್ರಾಮು. ಬಟ್ ಇದಕ್ಕೆ ವೇಸ್ಟೇಜ್ ಒಂದು ಸ್ವಲ್ಪ ಜಾಸ್ತಿನೇ ಬಿತ್ತು. ಎಲ್ಲ ಒಡವೆಗಳಿಗೂ 10-12% ಅಂದರೆ ಈ ಥರ ಟೆಂಪಲ್ ಜ್ಯುವೆಲರೀಸ್ಗೆ ಏನಾಗುತ್ತೆ ಅಂತಂದರೆ 18%, 19, 20, 22%ವರೆಗೂ ವೇಸ್ಟೇಜ್ ಹೋಗುತ್ತೆ. ಬಟ್ ನಮಗೆ 16% ವೇಸ್ಟೇಜ್ ಆಯಿತು ಇದಕ್ಕೆ. ನಾನು ಅಲ್ಲಿಗೂ ಬಾರ್ಗಿನ್ ಮಾಡಿ ಒಂದು ಸ್ವಲ್ಪ ಕಡಿಮೆ ಮಾತಾಡಿ ಫೈನಲಿ 14%ಗೆ ವೇಸ್ಟೇಜನ್ನು ಹಾಕಿದ್ರು. ಬಟ್ ಇದು ನಾವು ಬೇರೆ ಅಂಗಡಿಗಳಿಗೆ ಅಂದರೆ ಶೋರೂಮ್ಗೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದರೆ ಖಂಡಿತವಾಗ್ಲೂ 18%ಗೆ ಇದು ಕಡಿಮೆ ಇಲ್ಲ. ಆದರೆ ನನಗೆ ಒಂದು ಲೆವೆಲ್ಗೆ 4% ಅಷ್ಟು ಕಡಿಮೆನೇ ಆಯಿತು. ಅಂದರೆ ಲಕ್ಷಕ್ಕೆ 4,000 ರೂಪಾಯಿ ಅಷ್ಟು ಕಡಿಮೆನೇ ಆಯಿತು ಅಂತ ಅನ್ಕೋಬೋದು ಬೇರೆ ಅಂಗಡಿಗೆ ಹೋಲಿಸಿದಾಗ. ಇವರು ಗೊತ್ತಿರೋರ ಅಂಗಡಿ ಆಗಿರೋದ್ರಿಂದ ನಾನು ಪರ್ಚೇಸ್ ಮಾಡಿದೆ. ಇಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇದೆ. ಇಷ್ಟು ದಿವಸ ಲಲಿತಾ ಜ್ಯುವೆಲ್ರಿಗೆ ಹೋಗ್ತಿದ್ದೆ, ತೊಗೊಳ್ತಿದ್ದೆ, ಇಲ್ಲ ಅಂತ ಹೇಳಲಿಲ್ಲ. ಬಟ್ ಡಿಸೈನ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ ಅಲ್ಲಿ. ನನಗೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿರೋದ್ರಿಂದ ಸೆಲೆಕ್ಷನ್ಗೆ ಈಸಿ, ಮತ್ತು 2-3 ಸಲ ಓಡಾಡೋ ಬಾಧೆ ಇರಲ್ಲ. ಆರ್ಡ್ರ್ ಕೊಟ್ಟರೆ ಓಡಾಡ್ತಾ ಇರಬೇಕು. ಮತ್ತು ಕಸ್ಟಮೈಸ್ಡು ಡಿಸೈನ್ಸ್ ಕೂಡ ಇವರು ಮಾಡಿಕೊಡ್ತಾರೆ. ನನಗೆ ಇದು ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸು. ನಾನು ಅಂದ್ಕೊಂಡಂತಹ ಯುನೀಕ್ ಡಿಸೈನ್ಸಲ್ಲಿ ಇದು ಚೆನ್ನಾಗಿತ್ತು. ಸೊ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ನಾವು ಏನಾದರೂ ಒಡವೆಗಳನ್ನೆಲ್ಲ ಎತ್ತಿಟ್ಕೊಳ್ಳೋದಕ್ಕೆ ಅಂತ. ಹಾಗೆ ನಾನು ಬಿಲ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಬಿಲ್ಲಲ್ಲಿ ನಮಗೆ ಏನೇನು ಬರುತ್ತೆ ಮೇಯ್ನಾಗಿ ಅಂತಂದರೆ ವೇಸ್ಟೇಜ್ ಎಷ್ಟು ಹಾಕಿದ್ದಾರೆ, ಮತ್ತು ನಾವೇನಾದರೂ ಒಡವೆ ಹಾಕಿ ಅಂದರೆ ನಾವು ಒಡವೆ ಕೊಟ್ಟಿರ್ತೀರಲ್ಲ ರಿಟರ್ನು, ಸೊ ಅದೇನಾದರೂ ಇದೆಯಾ ಪ್ರತಿಯೊಂದು ನೋಡಿ. ಸೊ ನಮ್ಮ ಚಿನ್ನ ಬಂದು ಅವ್ರು ಎಷ್ಟಕ್ಕೆ ತೊಗೊಂಡಿದ್ದಾರೆ, 52,000 ಚಿಲ್ಲರೆಗೆ ತೊಗೊಂಡಿದ್ರು. ಹಾಗೆ ಅದು ರೇಟು, ಅದರಲ್ಲಿ ನಾವು ಕೊಟ್ಟಂತಹ ರೇಟು ಎಲ್ಲ ಬ್ಯಾಲೆನ್ಸ್ಡಾಗಿ ಎಷ್ಟಾಯಿತು ಅನ್ನೋದು. ಸೊ ನಮಗೆ ಬಂದು 90 ಗ್ರಾಮ್ ಚಿಲ್ಲರೆ ಇದಿರೋದ್ರಿಂದ 2 ಗ್ರಾಮ್ 720 ಮಿಲಿ ಅಷ್ಟು ವೇಸ್ಟೇಜ್ ಹಾಕಿದ್ದಾರೆ. ಅದನ್ನು ನೀವು 2 ಗ್ರಾಮ್ ಅಂದರೆ ಇದನ್ನು ಡಿವೈಡೆಡ್ ಬೈ ಮಾಡಿದಾಗ ನಮಗೆ 14% ಬರುತ್ತೆ. ಸೊ ಟೋಟಲಾಗಿ ಇದ್ರ ಪ್ರೈಸ್ ಎಷ್ಟು ಅನ್ನೋದ್ರ ಬಗ್ಗೆನೂ ಹಾಕಿದ್ದೀನಿ ನೋಡಿ. ಎಲ್ಲನೂ 1.5 ಲಕ್ಷ ಆಯಿತು ಇದು ತೊಗೊಳ್ಳೋದಕ್ಕೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬಾ ಇಷ್ಟನೂ ಆಯಿತು ನನಗೆ ಡಿಸೈನು. ಸೊ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ, ಯಾಕಂದರೆ ರೇಟ್ ಜಾಸ್ತಿ ಆಗ್ತಾಯಿದೆ. ಸೊ 1 ಗ್ರಾಮ್ ಮೇಲೆ 6,700 ರೂಪಾಯಿ, ಅದಕ್ಕೆ ವೇಸ್ಟೇಜ್ 14%. ಸೊ ಇಷ್ಟು ಈ ಒಡವೆಗೆ ಬಿದ್ದಂತಹ ಒಂದು ರೇಟು. ಸೊ ನಮ್ಮನೆಯವರು ಸಡನ್ನಾಗಿ ಕೊಟ್ಟಂತಹ ಸರ್ಪ್ರೈಸು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಗೊತ್ತೇ ಇಲ್ಲದೆ ನನಗಲ್ಲ ಅಂದ್ಕೊಳ್ತಾನೆ ನಾನು ಹೋಗಿದ್ದು. ಸೊ ನಮ್ಮ ಮನೆಯವ್ರು ಕೊಡಿಸಿದಂತಹ ಒಂದು ಈ ಇಯರಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಟೋಟಲಾಗೆ ಅವರು ಇಷ್ಟಪಟ್ಟು, ನಾನು ಇಷ್ಟಪಟ್ಟು ಎಲ್ಲನೂ ಟ್ರಯಲ್ ಮಾಡಿ ನೋಡಿ ಒಂದೊಂದೂ ಅಷ್ಟೇ, ತಿರ್ಪಾಯಿಂದ, ಆ ಡಿಸೈನಿಂದ, ಜುಮ್ಕಾ ಹೇಗಿದೆ, ವಾಲೆ ಹೇಗಿದೆ, ಆ ವಾಲೆಗೂ ಈ ವಾಲೆಗೂ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ವಾಲೆಗಳಿಗೂ ಏನಾದರೂ ಡಿಫೆಕ್ಟ್ ಇದೆಯಾ, ಪ್ರತಿಯೊಂದು ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ತೊಗೊಂಡಂತಹ ಇಯರಿಂಗ್ ಇದು. ಸೊ ಈ ವರ್ಷ ಈ ಅಕ್ಷಯ ತೃತೀಯಗೆ ನಮ್ಮ ಹಸ್ಬೆಂಡ್ ನನಗೆ ಕೊಡಿಸಿದಂತಹ ಒಂದು ಗಿಫ್ಟು ಹೇಗಿದೆ ಮತ್ತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ರೇಟ್ ಬಂದು ಇನ್ನೊಂದು 2 ವರ್ಷದೊಳಗಡೆ 10,000 ಆಗುತ್ತೆ ಗ್ರಾಮು. ಸೊ 6,700 ರೂಪಾಯಿ ಇತ್ತು ಗ್ರಾಮು. ಸೊ ಅದರಲ್ಲಿ ನಮಗೆ ವೇಸ್ಟೇಜ್ ಎಲ್ಲನೂ ಒಂದು 900 ರೂಪಾಯಿ ಎಕ್ಸ್ಟ್ರಾ ಬಿದ್ದಿದೆ. ಸೊ ಇದು ಯಾಕೆ ಅಂತಂದರೆ ಆ ಡಿಸೈನ್ಗೆ. ಸೊ ಡಿಸೈನ್ ಕಡಿಮೆ ಆಗಿನೂ ತೊಗೋಬೋದು, 8%ಇಂದ ಸ್ಟಾರ್ಟ್ ಇದೆ ಅವ್ರ ಅಂಗಡಿಯಲ್ಲಿ. ಬಟ್ ಡಿಸೈನ್ಸ್ ಚೆನ್ನಾಗಿದ್ರೆ ಅಲ್ವಾ ನಮಗೂ ಹಾಕ್ಕೊಳ್ಳೋದಕ್ಕೆ ಖುಷಿ. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ. ಬೇರೆ ಎಲ್ಲ ನೋಡಿದೆ ಎಲ್ಲ 12% ಹೇಳಿದ್ರು. ಸೊ ಇನ್ನೊಂದು 2-3%ಅಲ್ಲಿ ಮುಖ ನೋಡಿದ್ರೆ ನಾವು ಬಂದು ಚೆನ್ನಾಗಿರೋದನ್ನ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಡಿಸೈನನ್ನು ನಾನು ಸೆಲೆಕ್ಟ್ ಮಾಡಿದೆ. ಆಲ್ಮೋಸ್ಟ್ ನನಗೆ ಜುಮ್ಕಾ ಅಂದರೆ ತುಂಬ ಫೇವ್ರೇಟ್. ಮತ್ತು ಬಂದು ಯಾವಾಗಲೂ ಅಷ್ಟೇ ವಾಲೆ ಮೇಲೆ ಕಣ್ಣಿರುತ್ತೆ ನನಗೆ. ಸೊ ನಾವು ಯಾವುದಾದ್ರೂ ಒಂದು ಒಳ್ಳೆ ಸ್ಯಾರಿನೋ ಡ್ರೆಸ್ಸೋ ಹಾಕ್ಕೊಂಡ್ರೆ, ಈ ರೀತಿ ವಾಲೆಗಳು ಹಾಕ್ಕೊಳ್ಳುವಾಗ, ಜುಮ್ಕಾಸನ್ನು ವಿಯರ್ ಮಾಡುವಾಗ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಆಗ ಹಾಕಿದ್ದೀನಿ. ಹೇಗಿದೆ ಜುಮ್ಕಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನೀವೇನು ತೊಗೊಂಡ್ರಿ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಮನಿ ಸೇವಿಂಗ್ ಆಗುತ್ತೆ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಲ್ವಾ. ಟೇಕ್ ಕೇರ್, ಬಾಯ್.